ನಮಸ್ತೆ ಫ್ರೆಂಡ್ಸ್, ಶುಭೋದಯ. ಇವತ್ತಿನ ಈ ನನ್ನ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಈ ಪುಟ್ಟ ಪುಟ್ಟ ಕಾಯಿಗಳಿಗೆ ಹೆಸರು ಮಾಡಹಾಗಲ ಅಂತ. ಮಾಡಹಾಗಲ, ಮಾದಹಾಗಲ ಅಂತಲೂ ಕರೀತಾರೆ. ಹಾಗಲಕಾಯಿಯ ಎಲ್ಲ ಗುಣಗಳು ಇದರಲ್ಲಿದೆ. ಆದರೆ ಹಾಗಲಕಾಯಿ ಥರ ಒರಟು ಚರ್ಮ ಇದಕ್ಕಿಲ್ಲ. ಇದು ವೆಲ್ವೆಟ್ ಥರ ಇದೆ. ಸರ್ಫೇಸ್ ಇದ್ರದ್ದು ವೆಲ್ವೆಟ್ ಥರ ಇದೆ. ಗಟ್ಟಿಯಾಗಿರುತ್ತೆ. ಕಾಯಿ ಒಳಗಡೆ ಬೀಜಗಳಿಂದ ತುಂಬಿಕೊಂಡಿರುತ್ತೆ. ಸೇಮ್ ಹಾಗಲಕಾಯಿ ಬೀಜ ಇದ್ದಂಗೆ ಇರುತ್ತೆ. ಇದನ್ನು ನಾವು ತುಂಬ ಚಿಕ್ಕ ವಯಸ್ಸಿಂದನೂ ತಿಂದಿದ್ದೀವಿ. ಇದು ಅಪರೂಪದ ತರಕಾರಿ. ಇದು ಎಲ್ಲೇ ಸಿಕ್ಕಿದ್ರು ನಮ್ಮ ತಂದೆ ಬಿಡ್ತಾ ಇರಲಿಲ್ಲ, ತೊಗೊಂಬಂದೇ ಬರ್ತಾಯಿದ್ರು. ಇದು ಸಾಮಾನ್ಯವಾಗಿ ಎಲ್ಲಿ ಬೆಳೀತಾ ಇದ್ದರೆ ಬಿದ್ರು ಎಲ್ಲಿ ಜಾಸ್ತಿ ಬೆಳೆಯುತ್ತೋ ಅಲ್ಲಿ ಬೆಳೀತಾಯಿತ್ತು. ನಮ್ಮ ತೀರ್ಥಹಳ್ಳಿ, ಭದ್ರಾವತಿ ಸುತ್ತಮುತ್ತ, ತರೀಕೆರೆ, ಎಲ್ಲೆಲ್ಲಿ ಬಿದ್ರು ಜಾಸ್ತಿ ಇರುತ್ತೆ ಅಲ್ಲಿ ಬೆಳೀತಿತ್ತು. ಯಾಕಂದರೆ ಇದು ಬೀಜದಿಂದ ಬೆಳೆಯೋವಂಥ ತರಕಾರಿ ಅಲ್ಲ. ಇದಕ್ಕೆ ತಂದೆ ಆಗಿರೋಂಥ ಒಂದು ಗೆಡ್ಡೆ ಇರುತ್ತೆ. ಆ ಗೆಡ್ಡೆ ಅದು ಈ ಬಿದಿರು ಮಳೆಯಲ್ಲಿ ಸುರಕ್ಷಿತವಾಗಿರುತ್ತೆ. ಮಳೆಗಾಲ ಆರಂಭದ ಮುನ್ನ ಇದ್ರ ಬಳ್ಳಿ ಚಿಗುರ್ಕೊಂಡು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತನಕ ಈ ಕಾಯಿ ನಮಗೆ ಸಿಗುತ್ತೆ ಮಾರ್ಕೆಟಲ್ಲಿ. ಅವಾಗ ಸಿಗ್ತಾಯಿತ್ತು. ಯಾರೋ ಇಬ್ಬರು ಒಂದಿಷ್ಟು ಕಿತ್ಕೊಂಬಂದುಬಿಟ್ಟು ತುಂಬ ರೇಟಿಗೆ ಮಾರ್ತಿದ್ರು. ಆವಾಗಲೇ 25-30 ವರ್ಷದ ಕೆಳಗಡೆ ನಾವು ಚಿಕ್ಕವರಿದ್ದಾಗಲೇ ಇದು ತುಂಬ ರೇಟಿಗೆ ಮಾರ್ತಾಯಿದ್ರು. ಆವಾಗಲೇ ಇದಕ್ಕೆ 100 ರೂಪಾಯಿ ತನಕನೂ ಬೆಲೆ ಇತ್ತು. ಈಗ 300-350 ರೂಪಾಯಿ ತನಕ ಬೆಲೆ ಇದೆ. ಇದು ನಿನ್ನೆ ನಾನು ಮಾಲಲ್ಲಿ ಹೋದಾಗ, ಅಂದರೆ ಇಲ್ಲಿ ತರಕಾರಿ ಮಾಲ್ ಇದೆ ನಮ್ಮ ಏರಿಯಾದಲ್ಲಿ, ಅಲ್ಲಿ ಕಾಯಿನ ಒಂದು ಸಲ ತರಿಸಿದ್ರು, ತೊಗೊಂಬಂದಿದ್ದೆ. ನಿನ್ನೆ ಕೂಡ ಸೀಸನ್ ವೈಸರ ಇರ್ಬೋದು ಅಂತ ನೋಡಿದೆ. ಅದೇ ಪ್ಲೇಸಲ್ಲಿ ಈ ಹಾಗಲಕಾಯಿ ಇಟ್ಟಿದ್ರು. ನಾನು ಒಂದು ಅರ್ಧ-ಮುಕ್ಕಾಲು ಕೆಜಿಯಷ್ಟು ತೊಗೊಂಬಂದಿದ್ದೀನಿ. ಇದ್ರ ಕಾಯಿ ಅಷ್ಟೇ ಅಲ್ಲ, ಇದ್ರ ಸಿಪ್ಪೆ, ಇದ್ರ ಬೀಜ ತುಂಬ ಅಂದರೆ ತುಂಬಾ ಉಪಯೋಗ. ಇದಕ್ಕೆಲ್ಲ ಏನಂತಿದ್ರು ಅಂದರೆ, ಒಂದೇ ಒಂದು ಬೀಜ ತಿಂದರೆ ನೀವು 1 kg ತುಪ್ಪ ತಿಂದಷ್ಟು ನಿಮಗೆ ಬಲ ಸಿಗುತ್ತೆ ಅಂತಿದ್ರು. ಅಂದರೆ ಈ ಹಳಬ್ರು ಎಷ್ಟು ಜ್ಞಾನಿಗಳು ಅನ್ನೋದಕ್ಕೆ ಇದೇ ಉದಾಹರಣೆ. ಇದ್ರ ಮೇಲೀಗ ರಿಸರ್ಚ್ಗಳು ಬೇಕಾದಷ್ಟು ನಡೀತಾ ಇದೆ. ಕ್ಯಾನ್ಸರ್ ರೋಗಿಗಳಿಗೆ ವರದಾನ, ಹೃದಯ ರೋಗಿಗಳಿಗಂತೂ ಅಮೃತ ಪ್ರದಾನ ಇದು. ಇದಕ್ಕೆ ಮೆದುಳಿನಿಂದ ಹಿಡಿದು ಕಾಲಿನ ಕಿರು ಬೆರಳುವರೆಗೂ ಚಿಕಿತ್ಸೆ ಮಾಡುವಂಥ ಎಲ್ಲ ಔಷಧೀಯ ಗುಣಗಳು ಇದೆ ಇದರಲ್ಲಿ. ಸಕ್ಕರೆ ರೋಗಿಗಳಿಗಂತೂ ತುಂಬ ಅಂದರೆ ತುಂಬ. ಇದು ಸಿಕ್ಕಂಥ ಕಾಲದಲ್ಲಿ ಈ ವರ್ಷ ಇಡೀ ನಾವು ಇದನ್ನು ಉಪಯೋಗಿಸಿದ್ರೂ ನಮಗೆ ಶುಗರ್ ಸ್ಪೈಕ್ ಆಗೋದಿಲ್ಲ. ಹೆಂಗಂದರೆ ಇದನ್ನು ಸಿಕ್ಕಾಗ ಚೆನ್ನಾಗಿ ಸಣ್ಣಕ್ಕೆ ಹೆಚ್ಚಿ, ಇಲ್ಲಾಂದರೆ ತುರಿದು ಒಣಗಿಸ್ಬಿಟ್ರೆ ಅದು ಪೌಡ್ರನ್ನು ಮಾಡಿಕೊಂಡು ದಿನಾ 1 ಸ್ಪೂನಾಗಿ ಉಪಯೋಗಿಸ್ಬೋದು. ಉಪಯೋಗಿಸಿದವ್ರನ್ನ ನಾವು ನೋಡಿದ್ದೀವಿ. ಅವರಿಗೆ ತುಂಬ ಕಾಲ ಆರೋಗ್ಯವಾಗಿದ್ದರು. ನಮ್ಮ ಶುಗರ್ ಇದೆ ಅನ್ನೋಂಥ ಅನುಭವನೇ ಬರಲ್ಲ ಅವರಿಗೆ. ಮತ್ತು ಚಿಕಿತ್ಸೆ ಮಾಡಿಸಿದಾಗಲೂ ಶುಗರ್ ನಾರ್ಮಲಲ್ಲೇ ಇರುತ್ತೆ. ಈ ಪುಡಿಯನ್ನು ಹೆಚ್ಚಾಗಿ ವರ್ಷ ಪೂರ್ತಿ ಬಳಸಬೇಕಂದ್ರೆ ಇದು ಹೆಚ್ಚು ಕಮ್ಮಿ ಒಂದು 5-6 kg ಬೇಕಾಗತ್ತೆ. 1 ಸ್ಪೂನ್ ವಾರದಲ್ಲಿ 3-4 ದಿನ ತೊಗೊಂಡ್ರೂ ಸಾಕಾಗತ್ತೆ. ಈ ತರಕಾರಿ ಎಲ್ಲೇ ಸಿಗಲಿ, ಎಷ್ಟೇ ರೇಟ್ ಇರಲಿ, ದಯವಿಟ್ಟು ಎಲ್ಲರೂ ಉಪಯೋಗಿಸಿ. ಯಾಕಂದರೆ ಇದರಲ್ಲಿ ಖನಿಜಗಳ ಭಂಡಾರನೇ ಇದೆ. ಇದು ಎಲ್ಲ ಗುಣಗಳ ಸಾಗರನೇ ಅಂತ ಹೇಳ್ಬೋದು. ಇದನ್ನು ವರ್ಷಕ್ಕೆ ಒಮ್ಮೆ 2 ಸಲ ಸಿಕ್ಕಾಗೆಲ್ಲ ತಿಂದ್ರೂ ಒಳ್ಳೆಯದೇ. ಒಳ್ಳೆಯ ಆಹಾರವನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮಗೆ ರೋಗದಿಂದ ಮುಕ್ತಿ ಸಿಕ್ಕಿರುತ್ತೆ. ನಮ್ಮ ದೇಹ ಆಟೋಮೆಟಿಕ್ಕಾಗಿ ತನ್ನ ಕಾರ್ಯನ ಆರಂಭಿಸುತ್ತೆ. ಸತ್ತಂಥ ಸೆಲ್ಗಳು ಹೊರಗೋಗುತ್ತೆ. ಪ್ರತಿದಿನ ನಮ್ಮ ದೇಹದಲ್ಲಿ ಕೋಟ್ಯಾನುಕೋಟಿ ಸೆಲ್ಗಳು ಹುಟ್ಕೊಳ್ಳುತ್ತೆ. ಅಷ್ಟೇ ಪ್ರಮಾಣದಲ್ಲಿ ಫ್ಲೆಶ್ ಔಟ್ ಆಗಿ ಹೋಗ್ತಾ ಇರುತ್ತೆ. ಫ್ಲೆಶ್ ಔಟ್ ಆಗಿ ಹೋಗುವಾಗ ಆರೋಗ್ಯವಾಗಿರುವಂತಹ ನಮ್ಮ ಸೆಲ್ಗಳಿಗೆ ಹೆಚ್ಚು ಕಮ್ಮಿ ಯಾವುದು ಬದುಕಿರುವಂಥ ಜೀವಿತಾವಧಿಗೂ ಇದು ನಮಗೆ ಸಹಾಯ ಮಾಡುತ್ತೆ. ಇದರಿಂದ ನಮಗೆ ಚರ್ಮ ರೋಗ ಆಗಲಿ, ಅಥವಾ ದಂತಕ್ಷಯ ಆಗಲಿ, ಮೂಳೆ ಸವೆತ ಆಗಲಿ, ರಕ್ತದಲ್ಲಿ ಹೀನತೆ ಆಗಲಿ, ಹಿಮೋಗ್ಲೋಬಿನ್ನ ಶಾರ್ಟೇಜ್ ಆಗಲಿ, ಕಣ್ಣಿನ ದೃಷ್ಟಿ ಆಗಲಿ, ಯಾವುದೇ ರೀತಿಯಲ್ಲೂ ನಮಗೆ ಡೆಫಿಷಿಯನ್ಸಿ ತಂದುಕೊಡಲ್ಲ. ಅಷ್ಟೆಲ್ಲ ಸರ್ವಗುಣ ಸಂಪನ್ನ ತರಕಾರಿಗಳಲ್ಲಿ ಇದನ್ನು ಸಾರ್ವಭೌಮ ಅಂತಲೇ ಕರಿಬೋದು. ಅಷ್ಟು ಅದರಲ್ಲಿ ಉತ್ತಮ ಗುಣಗಳಿದೆ. ಹಾಗಾಗಿ ಈ ಮಾಡಹಾಗಲನ ಬಳಸಿ. ನಮಗೆ ತೀರ್ಥಹಳ್ಳಿ,
ಚಿಕ್ಕಮಂಗ್ಳೂರು, ಶಿವಮೊಗ್ಗ, ಸಾಗರ ಎಲ್ಲೆಲ್ಲಿ ಬಿದಿರು ಮಳೆ ಇರ್ತಿತ್ತೋ ಅಲ್ಲಿ ಮಾತ್ರ ಇದು ಹೆಚ್ಚಿನ ರೀತಿ ಬೆಳೀತಾ ಇತ್ತು. ನಾವು ಇದನ್ನು ತುಂಬ ಚಿಕ್ಕವರಿದ್ದಾಗಲಿಂದನೂ ತಿಂದಿರೋದಕ್ಕೆ ಅಭ್ಯಾಸ ಇದೆ. ಒಂಚೂರು ಕಹಿ ಇರಲ್ಲ. ಸಾಮಾನ್ಯ ಪದಾರ್ಥ ಹಾಕಿ ನೀವು ಪಲ್ಯ ಮಾಡಿದ್ರೂ ತುಂಬ ರುಚಿಯಾಗಿರುತ್ತೆ. ಯಾವುದೇ ಇಷ್ಟು ಕಹಿ ಕೂಡ ಇದರಲ್ಲಿ ಕಾಣಕ್ಕೆ ಸಿಗೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ಈ ತರಕಾರಿ ನನ್ನಲ್ಲಿ ಬೆಳೀಲಿಲ್ಲ ಅಂದರೂ ತಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದ್ರ ಬಗ್ಗೆ ದೇಶ ವಿದೇಶಗಳಲ್ಲೆಲ್ಲ ರಿಸರ್ಚ್ ನಡೀತಾ ಇದೆ. ಅಂದರೆ ಇದ್ರ ಬಗ್ಗೆ ಜನ ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ ಅನ್ನೋದನ್ನು ನಾವು ನೋಡ್ಬೋದು. ನನ್ನ ಈ ಮಾಹಿತಿ ನಿಮಗಿಷ್ಟ ಆದರೆ ದಯವಿಟ್ಟು ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಒಂದು ಸಬ್ಸ್ಕ್ರೈಬ್ ನನಗೆ ಒಂದು ಮೆಟ್ಟಲಿದ್ದಂಗೆ. 1,000 ಸಬ್ಸ್ಕ್ರೈಬರನ್ನು ಪೂರ್ತಿ ಮಾಡಬೇಕು. ಸೊ ನಿಮ್ಮ ಒಬ್ಬರ ಸಬ್ಸ್ಕ್ರೈಬ್ ನನಗೆ ಒಂದು ವಿಡಿಯೋಗೆ ಹೆಚ್ಚಿನದಾದಂತಹ ಮೌಲ್ಯವನ್ನು ತಂದುಕೊಡುತ್ತೆ ಫ್ರೆಂಡ್ಸ್. ಅದೇ ರೀತಿ ಶೇರ್ ಮಾಡಿ. ಇನ್ಫಾರ್ಮೇಷನ್ ಯಾರಿಗೆ ಬೇಕೋ ಯಾರಿಗೆ ಬೇಡೋ ಗೊತ್ತಿರೋದಿಲ್ಲ. ಆರೋಗ್ಯ ಉತ್ತಮವಾಗಿರಲಿ. ಥ್ಯಾಂಕ್ ಯು ಫ್ರೆಂಡ್ಸ್.